ಸಮರಕ್ಕೆ ಬಿರುಸುಗೊಂಡ ರಾಜಕೀಯ ಚಟುವಟಿಕೆ. ಕೈಪಾಳ್ಯದಲ್ಲಿ ಟಿಕೆಟ್ಗಾಗಿ ಮುಸುಕಿನ ಗುದ್ದಾಟ. ಮುನ್ನೆಲೆಗೆ ಬಂದ ಹಿರಿಕಿರಿ ನಾಯಕರ ಬಿಗ್ ಫೈಟ್. ಅದ್ದೂರಿಯಾಗಿ ನಡೆದ ನಾಗದೇವತಾ ಮಹಾಗಣಪತಿ ಪ್ರತಿಷ್ಠಾಪನೆ. ಆಕರ್ಷಣೆಯಾದ ಅಂಬಾರಿ ಹೊತ್ತ ಗಜರಾಜ. ಚಿತ್ರನಟ ಶರಣ್ ಭಾಗಿ. ಕೃಷಿ ಸಾಮಗ್ರಿಗಳ ವಿತರಣೆ. ಅತಿ ಹೆಚ್ಚು ರೈತರಿಗೆ ವಿಮಾ ಸೌಲಭ್ಯ ತಲುಪಲು ಪ್ರಯತ್ನ. ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ. ಅದ್ದೂರಿಯಾಗಿ ನಡೆದ ಜನಪರ ಉತ್ಸವ. ಗಮನ ಸೆಳೆದ ವಿದ್ಯಾರ್ಥಿಗಳ ಜಾಥಾ. ಸಾಂಸ್ಕೃತಿಕ ಕಲಾ ತಂಡಗಳು ಭಾಗಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಲೋಕಸಭಾ ಚುನಾವಣೆ ಇನ್ನೇನು ಬಂದೇ ಬಿಡ್ತು. ಇನ್ನು ಕೆಲವೇ ದಿನಗಳಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಆದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕಾಂಗ್ರೆಸ್ ಟಿಕೆಟ್ಗಾಗಿ ಹಿರಿಯ ನಾಯಕ ಮತ್ತು ಯುವ ನಾಯಕರ ಮಧ್ಯೆ ಬಿಗ್ ಫೈಟ್ ನಡೆಯುತ್ತಿದೆ. ಈ ಕುರಿತು ಒಂದು ವರದಿ. ಹೌದು ವೀಕ್ಷಕರೇ, ಇನ್ನೇನು ಲೋಕಸಭಾ ಚುನಾವಣೆ ಒಂದೆರಡು ತಿಂಗಳುಗಳಿವೆ. ದಿನೇ ದಿನೇ ರಾಜಕೀಯ ಚಟುವಟಿಕೆಗಳು ರಂಗೇರುತ್ತಿವೆ. ಟಿಕೆಟ್ ಆಕಾಂಕ್ಷಿಗಳು ಕೂಡ ನಮ್ಮ ದೇಶದಲ್ಲಿ ವಿಭಿನ್ನ ರೀತಿಯಲ್ಲಿ ಹೈಕಮಾಂಡ್ ನಾಯಕರುಗಳ ಗಮನ ಸೆಳೆಯಲು ಪ್ರಚಾರ ನಡೆಸುತ್ತಿದ್ದಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯ ಚುನಾವಣೆ ರಂಗೇರಿದ್ದು, ಕಾಂಗ್ರೆಸ್ ಟಿಕೆಟ್ಗಾಗಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಮತ್ತು ಯುವ ಕಾಂಗ್ರೆಸ್ ಮುಖಂಡ ರಕ್ಷಾ ರಾಮಯ್ಯ ನಡುವೆ ಜಟಾಪಟಿ ನಡೆಯುತ್ತಿದೆ. ಇನ್ನೇನು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ 2-3 ಬಣಗಳಿದ್ದು, ಹಿರಿಯ ವರ್ಸಸ್ ಕಿರಿಯ ಎಂಬಂತೆ ತೀವ್ರ ಪೈಪೋಟಿ ನಡೆಯುತ್ತಿದೆ. ಇತ್ತ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಮಾಜಿ ಶಾಸಕರು, ಕಾಂಗ್ರೆಸ್ ಅಧ್ಯಕ್ಷರು, ಹಿರಿಯ ಮುಖಂಡರೆಲ್ಲ ಸೇರಿ ಸಭೆ ನಡೆಸಿ ವೀರಪ್ಪ ಮೊಯ್ಲಿ ಅವರಿಗೆ ಕೆಲಸ ಮಾಡಬೇಕು ಎಂದು ತೀರ್ಮಾನ ಮಾಡಿದ್ದಾರೆ. ಅವರು ಹಿರಿಯರಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು 2 ಸಲ ಇಲ್ಲಿ ಲೋಕಸಭೆ ಸದಸ್ಯರಾಗಿದ್ದಂಥವರು. ಪಕ್ಷ ತೀರ್ಮಾನ ತಗೊಂಡಾಗ ನಾವೆಲ್ಲ ಅದಕ್ಕೆ ಬದ್ಧರಾಗಿರ್ತೀವಿ. ಇರ್ಬೋದು, ನಮ್ಮ ವಿರೋಧ ಪಕ್ಷಗಳು ಅವರದೇ ಆದಂಥ ವಿಶ್ಲೇಷಣೆ ಆಗ್ತಾ ಇರ್ತವೆ. ನಮ್ಮದು ಅಂತ ಪಕ್ಷದಲ್ಲಿ ಎಲ್ಲ ಸಮುದಾಯದವ್ರನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗೋ ಪಕ್ಷ ಕಾಂಗ್ರೆಸ್ ಪಕ್ಷ. ಹೀಗಾಗಿ ಜಾತಿ ಸಮೀಕರಣಕ್ಕಿಂತ ನಮ್ಮ ಪಕ್ಷದ ಒಂದು ನಿಲುವು, ಪಕ್ಷದ ಕಾರ್ಯಕ್ರಮಗಳು ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಸಾಹೇಬರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ನಮಗೆ ಆಶೀರ್ವಾದ ಆಗ್ತದೆ ಅನ್ನೋದು ನಮಗೆ ಭರವಸೆ ಇದೆ. ಪಕ್ಷ ಅಂತ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಮಾತ್ರ. ಈ ದೇಶದಲ್ಲಿ ಎಲ್ಲರೂ ಕೂಡ ಹೇಳ್ತಾರೆ, ಸಿದ್ಧಾಂತಗಳು ನಮ್ಮದು ಜಾತ್ಯತೀತ, ನಾವು ಅದು ಇದು ಅಂತ ಜಾತ್ಯತೀತ ಅಂತ ಇಟ್ಕೊಂಡವ್ರೆ. ಇವತ್ತು ಏನಾಗಿದ್ದಾರೆ ಅಲ್ಲ, ನಿಮ್ಮನ್ನೊಂದು ಪ್ರಶ್ನೆ ಮಾಡ್ತೀನಿ ನಾನು. ಜಾತ್ಯತೀತ ಪಕ್ಷದ ಹೆಸರೇ ಜಾತ್ಯತೀತ ಅಂತ ಇಟ್ಕೊಂಡವರು ಇವತ್ತೊಂದು ಕೋಮುವಾದಿಗಳ ಜೊತೆ ಕೈ ಜೋಡಿಸಿದ್ದಾರೆ. ಹಾಗಾಗಿ ಅವೆಲ್ಲ ಮಾಡದೆ ಸರ್ವರಿಗೂ ಸಮಾನತೆಯ ಸಹಬಾಳ್ವೆಯನ್ನು ಅದು ಅವ್ರಿಗೆ ಬಿಟ್ಟುವಂಥ ಅವ್ರ ವೈಯಕ್ತಿಕ ವಿಚಾರ. ಹಂಗಾಗಿ ಇವತ್ತು ನಾವು ಪಕ್ಷ ಗೆಲ್ಲಬೇಕು. ಗೆಲ್ಲೋ ಕುದುರೆನ ನಾವು ಆಯ್ಕೆ ಮಾಡಿಕೊಳ್ಳೋದು ನಮಗೆ ನಮ್ಮ ಮುಂದಿರೋ ಪ್ರಶ್ನೆ. ಇದನ್ನು ಮೀರಿ ಕಾಂಗ್ರೆಸ್ ಪಕ್ಷ ಯಾರಿಗೇನು ಮಾಡಿದ್ರು ಅದಕ್ಕೆ ನಾವು ಬಗ್ಗಲೇಬೇಕಾಗುತ್ತೆ ಪಕ್ಷದ ಸಿದ್ಧಾಂತಗಳು. ಇನ್ನು ಯುವ ಕಾಂಗ್ರೆಸ್ ಮುಖಂಡ ರಕ್ಷಾ ರಾಮಯ್ಯ, ನನಗೂ ಟಿಕೆಟ್ ಬೇಕು ಅಂತ ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯಲ್ಲಿ ಯುವ ಜನತೆಯನ್ನ ಸೆಳೆಯುವ ವಿನೂತನ ಕಾರ್ಯಕ್ರಮವನ್ನ ಮಾಡಿಕೊಂಡು ಬಂದು ಈಗ ಯುವ ಜನತೆಯ ನೆಚ್ಚಿನ ನಾಯಕರಾಗಿದ್ದಾರೆ. ಅಲ್ಲದೆ ಯುವ ಮತಗಳ ಬುಟ್ಟಿಗೆ ಕೈ ಹಾಕಿ ಈಗ ಯುವ ಜನತೆ ರಕ್ಷಾ ರಾಮಯ್ಯಗೆ ಜೈ ಅಂತಿದ್ದು, ಹೈಕಮಾಂಡ್ ಹಾಗೂ ರಾಜ್ಯದ ನಾಯಕರುಗಳ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. 3-4 ಜನ ಅಲ್ಲ, 5-6 ಜನನೇ ಇರ್ತಾರೆ. ಕಡೆಗೆ ಪಕ್ಷದಲ್ಲಿ ಯಾರು ಕೊಡ್ತಾರೋ, ನಾವು ಮಿಕ್ಕಿದ ಆಕಾಂಕ್ಷಿಗಳು ಯಾರು ಆಸ್ಪಿರೆಂಟ್ಗಳಿದ್ದೀವೋ ಆ ಒಂದು ಕ್ಯಾಂಡಿಡೇಟ್ಗೆ ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತೀವಿ. ಅದೇ ನಮ್ಮ ಕಾಂಗ್ರೆಸ್ ಪಕ್ಷದ ಮುಂಚೆ ಬಂದಿರೋ ನೀತಿ. ಅದನ್ನು ಫಾಲೋ ಮಾಡ್ಕೊಂಡು ಮುಂದೆ ಹೋಗ್ತಾ ನಮ್ಮ ಸೀನಿಯರ್ ಲೀಡರ್ಗಳು ಅವ್ರನ್ನ ಕರ್ಕೊಂಬಂದರೆ ಏನು ಮಾಡೋಕ್ಕಾಗುತ್ತೆ, ಸಪೋರ್ಟ್ ಮಾಡಲೇಬೇಕು. ಯಾಕೆಂದರೆ ಶಿವಶಂಕರ್ ರೆಡ್ಡಿ ಅವರು ಸಾಹೇಬರು ಅಲ್ಲಿಗೆ ಹೋದರೆ ಇವ್ರು ಇಲ್ಲಿ ಬರ್ತಾರೆ ಅಂತ ನಾನು ಬರೀ ನ್ಯೂಸಲ್ಲಿ ಓದಿರೋದು. ಆದರೆ ಆ ಆಕ್ಟಿವಿಟಿಗಳಾಗಲ್ಲ ಅಂತ ಒಂದು ನಂಬಿಕೆ ಇದೆ. ಅದು ಪರ್ಸನಲ್ ಆಗಿ ಆಗ್ತಾ ಇರಬೇಕು. ಯಾಕಂದರೆ ಪಬ್ಲಿಕ್ ಡೊಮೈನಲ್ಲಿ ಯಾವುದು ಬಂದಿಲ್ಲ ಇವೆಲ್ಲ. ನಮ್ಮ ಕಡೆಯಿಂದ ಯಾರೇ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೂ ಸ್ವಾಗತ. ಮೋದಿಯವ್ರು ಬರಲಿ, ಮೋದಿನೂ ಸ್ವಾಗತ ಮಾಡ್ತೀವಿ. ಯಾರೇ ಬರಲಿ ಪರವಾಗಿಲ್ಲ, ನಮ್ಗೆ ಏನಿಲ್ಲ. ಯಾಕಂದರೆ ಕಾಂಗ್ರೆಸ್ ಪಕ್ಷ ದೇಶ ಕಟ್ಟಿದ ಒಂದು ಪಕ್ಷ ಇದು. ಯಾರೇ ಬರಲಿ ನಾವು ಎಲ್ಲರಿಗೂ ವೆಲ್ಕಮ್ ಹೇಳಲೇಬೇಕು. ಇನ್ನು ಟಿಕೆಟ್ಗಾಗಿ ಹಿರಿಯ ಯುವ ನಾಯಕರುಗಳ ಮಧ್ಯೆ ಪೈಪೋಟಿ ನಡೆಯುತ್ತಿರುವಾಗ ಇಬ್ಬರ ಜಗಳದಲ್ಲಿ 3ನೇಯವನಿಗೆ ಲಾಭ ಎಂಬಂತೆ ಹೈಕಮಾಂಡ್ 3ನೇಯವರಿಗೆ ಮಣೆ ಹಾಕಿದ್ರೂ ಸಹ ಅಚ್ಚರಿ ಪಡಬೇಕಾಗಿಲ್ಲ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಾದಳ್ಳಿಯ ನಾಗದೇವತಾ ಮಹಾಗಣಪತಿ ಪ್ರತಿಷ್ಠಾಪನೆ ಮತ್ತು ಅಶ್ವತ್ಥ ಕಲ್ಯಾಣ ಮಹೋತ್ಸವ ಹಾಗೂ ನಾಡದೇವತೆ ಅಣ್ಣಮ್ಮ ದೇವಿ ಅಂಬಾರಿ ಉತ್ಸವ ಅದ್ದೂರಿಯಾಗಿ ನೆರವೇರಿತು.
ದೇವನಹಳ್ಳಿ ತಾಲೂಕಿನ ಬಿದಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾವಕನಹಳ್ಳಿ ಗ್ರಾಮದಲ್ಲಿ ಸಾವಕನಹಳ್ಳಿಯ ನಾಗದೇವತಾ ಮಹಾಗಣಪತಿ ಪ್ರತಿಷ್ಠಾಪನೆ ಮತ್ತು ಅಶ್ವತ್ಥ ಕಲ್ಯಾಣ ಮಹೋತ್ಸವ ಹಾಗೂ ಶ್ರೀ ವೇಣುಗೋಪಾಲ ಸ್ವಾಮಿ, ಅಣ್ಣಮ್ಮ ದೇವಿ, ಚೌಡೇಶ್ವರಿ ದೇವಿ, ಗಂಗಮ್ಮ ದೇವಿ, ದೊಡ್ಡಮ್ಮ ದೇವಿ, ಸಪ್ಲಮ್ಮ ದೇವಿ, ಆಂಜನೇಯ ಸ್ವಾಮಿಗಳ ವಿಶೇಷ ಪೂಜಾ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೆಯಿತು. ಸಾವಕನಹಳ್ಳಿ ಗ್ರಾಮದ ಎಲ್ಲಾ ಮುಖ್ಯ ಬೀದಿಗಳಲ್ಲಿ ವಿಶೇಷವಾಗಿ ಅಲಂಕಾರಗೊಂಡಿದ್ದ ನಾಡದೇವತೆ ಅಣ್ಣಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ಅಂಬಾರಿ ಜೊತೆಗೆ ಹೊತ್ತಿದ್ದ ಗಜರಾಜ ರಾಜಗಾಂಭೀರ್ಯದಿಂದ ಹೆಜ್ಜೆ ಹಾಕುತ್ತಾ ಗ್ರಾಮ ಪ್ರದಕ್ಷಿಣೆ ಹಾಕಿತು. ಬಹಳ ಖುಷಿಯಾಗುವಂಥದ್ದು ಪವಿತ್ರವಾದಂಥ ದೇವಾಲಯಗಳನ್ನು ಹೆಚ್ಚಿನ ಜನಸಂಖ್ಯೆಯನ್ನು ದೇವತಾ ಕಾರ್ಯಗಳಿಗೆ ನಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥ ವಿಚಾರ ಇವತ್ತು ಸಾವಕನಹಳ್ಳಿ ದೇವನಹಳ್ಳಿ ನಾನು ಬಂದಿರೋದು ಅನ್ನೋದಕ್ಕಿಂತ ನನ್ನನ್ನು ಭಾಳ ಪ್ರೀತಿಯಿಂದ ಇಲ್ಲಿಯ ನಾಗರಿಕರು, ಇಲ್ಲಿಯ ಸಾವಕನಹಳ್ಳಿಯ ಇಂಥ ಪ್ರೀತಿಯ ಭಕ್ತಾದಿಗಳು ಅಂತ ಹೇಳೋದು ತಪ್ಪಾಗಲ್ಲ. ಭಕ್ತಾದಿಗಳು ಒಂದು ವಿಜೃಂಭಣೆಯಿಂದ ದೇವತೆ ದೋಣಿಗೆ ಕೊಟ್ಟ ಆಗಲಿಂದ ಗಣೇಶನ ಪ್ರತಿಷ್ಠಾಪನೆ 9 ದೇವರುಗಳನ್ನು ಅಲ್ಲಿ ಸೌಂಡು ಅದಕ್ಕೆ ದೇವರ ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ. ಭಾಳ ವಿಜೃಂಭಣೆಯಿಂದ ಒಗ್ಗಟ್ಟಿನ ಸಂಖ್ಯೆ ದೇವರ ಸನ್ನಿಧಿ ಎಲ್ಲರೂ ಇಡೀ ಊರಿನ ಜನ ತಾಯಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂದಿರು ಬಹಳ ಅತ್ಯುತ್ತಮವಾದಂಥ ಕೆಲಸವನ್ನು ಇವತ್ತು ಬೆಂಗಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಕಾಂಗ್ರೆಸ್ ನಾಯಕರಾದಂಥ ಸನ್ಮಾನ ಮುನ್ರಾಜವರು ಅವರ ಜೊತೆಯಲ್ಲಿ ಎಲ್ಲ ಮುಖಂಡರು ಸೇರಿ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದರೆ ಗ್ರಾಮದ ಪಂಚಾಯಿತಿಯ ತಾಲೂಕಿನ ಎಲ್ಲ ಜನರು ಕೂಡ ಈ ಭಗವಂತ ಆಯ್ದಾದ ಭಾಗ್ಯವನ್ನು ಕೊಂಡು ಎಲ್ಲ ದೇವರುಗಳನ್ನು ಕೂಡ ಕರೆಸಿದ್ದಾರೆ. ಅತಿ ಶ್ರೇಷ್ಠವಾದಂಥ ಕೆಲಸ ಅಂದರೆ ಈ ನಮ್ಮ ಅಶ್ವತ್ಥ ಕಟ್ಟೆ ಮಾಡೋದು ಅತಿ ಶ್ರೇಷ್ಠವಾದಂಥ ಕೆಲಸ ಮಾಡಿದರೆ. ಮದುವೆ ಕೂಡ ಮಾಡ್ತಾರೆ, ಕಲ್ಯಾಣ ಕಾರ್ಯಕ್ರಮವನ್ನು ವಿಶೇಷವಾಗಿ ಗ್ರಾಮ ಜನರಿಗೂ ಕೂಡ ಭಗವಂತ ಆಯ್ದಾದ ಭಾಗ್ಯವನ್ನು ಕೊಂಡು ಒಳ್ಳೆಯದಾಗಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಶ್ರೀರಾಮಣ್ಣ ಇದ್ದಾರೆ, ನಾಗರಾಜು ಎಲ್ಲ ಸುರೇಶ್ ಅವರು ಮತ್ತು ಎಲ್ಲ ಮುಖಂಡರು ತಮ್ಮೆಲ್ಲರಿಗೂ ಕೂಡ ಭಗವಂತ ಇವತ್ತು ಆಯ್ದಾದ ಭಾಗ್ಯವಂತ ಶಕ್ತಿ ಅತಿ ಪವಿತ್ರವಾದಂಥ ಕೆಲಸವನ್ನು ದೇವರುಗಳೆಲ್ಲ ಕೂಡ ಇವತ್ತು ತರಿಸಿರೋದು ವಿಶೇಷ. ಜೊತೆಗೆ ಸಾವಿರಾರು ಭಕ್ತರು ದೈವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಚಿತ್ರನಟ ಶರಣ್, ಸಚಿವ ಕೆಎಚ್ ಮುನಿಯಪ್ಪ ಮತ್ತು ಮಾಜಿ ಸಂಸದ ವೀರಪ್ಪ ಮೊಯ್ಲಿ ಪಾಲ್ಗೊಂಡಿದ್ದರು. ಬಿದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಎಂಪಿಸಿಎಸ್ ಅಧ್ಯಕ್ಷ ಎಸ್ಪಿ ಮುನಿರಾಜು ಸೇರಿದಂತೆ ಆನಂದ್ ಕುಮಾರ್ ಎಂ, ಮಾಜಿ ಚೇರ್ಮನ್ ನಂಜೇಗೌಡ, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಚನ್ನಳ್ಳಿ ರಾಜಣ್ಣ ಸೇರಿದಂತೆ ಮತ್ತಿತರರು ಇದ್ದರು. ಹರ್ಷ ಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಗೌರಿಬಿದನೂರು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಕೃಷಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸಾಮಗ್ರಿಗಳ ವಿತರಣೆ ಮಾಡಲಾಯಿತು. ಗೌರಿಬಿದನೂರು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಕೃಷಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮದಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಮಾತನಾಡಿ, ತಾಲೂಕಿನಲ್ಲಿ ಕೃಷಿ ಇಲಾಖೆ ಅಧಿಕಾರಿ ಮೋಹನ್ ರವರು ಹೆಚ್ಚು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ವಿಮಾ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸಲು ಪ್ರಯತ್ನಿಸಲಾಗುತ್ತಿದೆ. ಗೌರಿಬಿದನೂರು ತಾಲೂಕಿನಲ್ಲಿ ವೈವಿಧ್ಯವಾದ ಬೆಳೆಗಳನ್ನು ಬೆಳೆಯುತ್ತಾರೆ, ಅದು ಹೆಮ್ಮೆಯ ವಿಚಾರ ಎಂದರು. ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ಈಗ ಒಂದು
ನಮ್ಮ ತಾಲೂಕಿನಲ್ಲಿ ಮೋಹನ್ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಮೊದಲನೇ ಇನ್ನ ಮಳೆ ಬೀಳೋದಕ್ಕಿಂತ ಮುಂಚೆಲೆ, ಮುಂಗಾರು ಪ್ರಾರಂಭವಾಗಿ ಮುಂಚೆಲೆ ಮುಂದಿನ ಒಂದು ಅನಾಹುತಗಳು ಏನ್ ಸಂಭವಿಸಬಹುದು ಅನ್ನೋ ಒಂದು ಮುಂದಾಲೋಚನೆಯಿಂದ ರೈತರನ್ನ ಎಲ್ಲರನ್ನೂ ಕೂಡ ಸಭೆ ಕರೆಸಿ ನನ್ನನ್ನು ಬರಮಾಡಿಕೊಂಡು ನನಗೂ ಕೂಡ ನೀವು ರೈತರಿಗೆ ಮೋಟಿವೇಶನ್ ಮಾಡಿ, ಮುಂದೆ ಮಳೆ ಒಂದು ವರ್ಷ ಇದ್ದಂಗೆ ಇನ್ನೊಂದು ವರ್ಷ ಇರಲ್ಲ ನಮ್ಮ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು. ಮುಂದೆ ಏನಾದ್ರು ಅನಾಹುತಗಳಾದರೆ, ಬರ ಏನಾದ್ರು ಬರೋದಿದ್ರೆ, ರೈತರ ಬೆಳೆ ಕೈಗೆ ಹತ್ತೇ ಇದ್ರೆ ಅವರ ಕಷ್ಟಕ್ಕೆ ಈಡಾಗೋದು ಬೇಡ ಅಂತ ಮುಂದಾಲೋಚನೆ ಮಾಡಿ ರೈತರ ಒಂದು ಮೀಟಿಂಗ್ ಮಾಡಿ ಎಲ್ಲರೂ ಕೂಡ ಫಸಲ್ ಬಿಮಾ ಯೋಜನೆ ಇರುವಂತ ಒಂದು ವಿಮೆ ಯೋಜನೆಯನ್ನ ನೀವೆಲ್ಲ ಮಾಡಿಸ್ಬೇಕು, ಅದರಿಂದ ಅನುಕೂಲ ಆಗುತ್ತೆ ಅನ್ನೋ ಒಂದು ತಿಳುವಳಿಕೆ ನೀಡಿ ಅವೆಲ್ಲ ಒಪ್ಪಿಸಿ ಇವತ್ತು ವಿಮೆಯ ಪ್ರಸ್ತಾವನೆಯನ್ನು 15,008 ಪ್ರಸ್ತಾವನೆ, ಸುಮಾರು 15,008 ಜನ ರೈತರು ಈ ಒಂದು ವಿಮೆಯನ್ನು ಮಾಡಿಸಿದ್ದಾರೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಕೂಡ ಅತಿ ಹೆಚ್ಚು ವಿಮೆ ಮಾಡಿಸಿರೋದು. ಅದರ ಪ್ರಕಾರ ನೀವು ಬರಬೇಕಾಗಿರೋ ವಿಮೆ ಹಣ ಸುಮಾರು 46 ಕೋಟಿಗಿಂತ ಹೆಚ್ಚು ಬರಬೇಕಾಗ್ತದೆ ನಮ್ಮ ತಾಲೂಕಿನ ರೈತರಿಗೆ. ಇಂಥ ಒಂದು ಮುಂದಾಲೋಚನೆಯಿಂದ ಮಾಡುವಂತ ಅಧಿಕಾರಿಗಳು ನಮ್ಮ ತಾಲೂಕಿನಲ್ಲಿದ್ದಾರೆ. ಅದು ತುಂಬಾ ಸಂತೋಷದ ವಿಚಾರ. ತಹಸೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ, ರೈತರು ಕಷ್ಟ ನಷ್ಟವಾದರೂ ಸಹಿಸಿಕೊಂಡು ನಿರಂತರವಾಗಿ ಕೃಷಿಯಲ್ಲಿ ತೊಡಗಿರುತ್ತಾರೆ. ಇದರಿಂದ ಅವರು ಇಲಾಖೆಗಳಲ್ಲಿ ಸಿಗುವಂತಹ ಸವಲತ್ತುಗಳನ್ನು ಪಡೆಯಲು ಅಧಿಕಾರಿಗಳನ್ನ ಸಂಪರ್ಕಿಸಬೇಕೆಂದು ಮನವಿ ಮಾಡಿದರು. ಸರ್ಕಾರ ಏನ್ ಮಾಡಿದೆ, ಜನರಿಗೆ ಅನುಕೂಲ ಆಗಲಿ, ರೈತರಿಗೆ ಅನುಕೂಲ ಆಗಲಿ ಅಂತ ಅನೇಕ ಸವಲತ್ತುಗಳನ್ನ ಕೊಟ್ಟಿದೆ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಏನಾಗ್ತಾ ಇದೆ ಅಂತಂದ್ರೆ, ಈ ಒಂದು ಯೋಜನೆಗಳ ಮಾಹಿತಿಯನ್ನ ಅಧಿಕಾರಿಗಳು ಪ್ರಯತ್ನ ಪಟ್ಟು ತಮಗೆ ತಲುಪಿಸ್ತಾ ಇದ್ದಾರೆ. ಆದ್ರೆ ಇದನ್ನ ತಾವು ಪ್ರತಿಯೊಂದು ಊರಿನಲ್ಲಿ ತಾವೇನ್ ಮಾಡ್ಬೇಕು, ಎಲ್ರಿಗೂ ಕೂಡ ಈ ಯೋಜನೆಗಳ ಮಾಹಿತಿಯನ್ನ ತಲುಪಿಸ್ಬೇಕು. ಈಗಾಗಲೇ ಮಾನ್ಯ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಇದರಲ್ಲಿ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಎಲ್ಲ ನಡೆಸಿದ್ರು. ಅದರಲ್ಲಿ ವಿದ್ಯುತ್ ಸಮಸ್ಯೆ, ಟ್ರಾನ್ಸ್ಫಾರ್ಮರ್ ಸಮಸ್ಯೆ ಇರಬಹುದು, ಆಮೇಲೆ ಏನೇ ಈ ಖಾಸಗಿ ಕಂಪನಿಯವರು ಇನ್ಸೂರೆನ್ಸ್ ಸಮಸ್ಯೆ, ಅದನ್ನೆಲ್ಲಾನು ಕೂಡ ಹೇಳಿದ್ದಾರೆ. ತಮ್ಮ ಪರವಾಗಿ ಇದನ್ನು ಬಗೆಹರಿಸಬೇಕು, ಶೀಘ್ರವಾಗಿ ಪರಿಹರಿಸಬೇಕು ಅಂತ ಹೇಳಿದ್ದಾರೆ. ಇಂಧನ ಇಲಾಖೆ ಅಧಿಕಾರಿಗಳಿಗೆ ರೀಸೆಂಟ್ ಆಗಿ ಇಂಧನ ಇಲಾಖೆ ಅಧಿಕಾರಿಗಳ ಸಭೆ ಕೂಡ ಮಾನ್ಯ ಶಾಸಕರು ನಡೆಸಿ ಅವರಿಗೆ ಏನು ಅಕ್ರಮ ಸಕ್ರಮ ಅದನ್ನ ಏನಿದಾವೆ ಅದನ್ನ ಆದಷ್ಟು ಬೇಗ ಕ್ರಮ ತಗೋಬೇಕಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರಂತೆ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ನಮ್ಮ ಶಾಸಕರು ಈ ತರ ನಮ್ಮ ತಾಲೂಕಿನಲ್ಲಿ ಏನೇನೆಲ್ಲ ಸವಲತ್ತುಗಳು ಕೃಷಿ ಇಲಾಖೆಯಿಂದ ಸವಲತ್ತುಗಳು ಬರ್ತಾವೆ, ಆ ಪಾರ್ಟಿ ಈ ಪಾರ್ಟಿ ಯಾವುದನ್ನು ನೋಡದೆ ರೈತರು ಯಾರು ಬೆನಿಫಿಷಿಯರಿ ಇದ್ದಾರೆ, ಯಾರು ನಿಜವಾದ ಫಲಾನುಭವಿಗಳಿದ್ದಾರೆ ಅವ್ರಿಗೆ ತಲುಪಿಸಿ ಅಂತ ಹೇಳಿ ನಮ್ಗೆ ಒಂದು ಕರೆ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ವಿವಿಧ ರೈತರಿಗೆ ಸ್ಥಳದಲ್ಲಿಯೇ ಕೃಷಿ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಜಂಟಿ ನಿರ್ದೇಶಕರಾದ ಜಾವೀದಾ ನಸೀಮಾ ಖಾನಂ, ಜಿಲ್ಲಾ ಉಪನಿರ್ದೇಶಕರಾದ ದ್ವಿಪಶ್ರೀ, ಚಂದ್ರಕುಮಾರ್, ಕೃಷಿ ವಿಜ್ಞಾನಿ ವಿಶ್ವನಾಥ್, ತಾಲೂಕು ಸಹಾಯಕ ನಿರ್ದೇಶಕರಾದ ಮೋಹನ್ ಮತ್ತಿತರರು ಉಪಸ್ಥಿತರಿದ್ದರು. ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದ್ನೂರು. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ, ಅದುವೇ ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಫ್ರೀ ಡೊನೇಷನ್ನೊಂದಿಗೆ 2024-25ನೇ ಸಾಲಿಗೆ ನರ್ಸರಿಯಿಂದ 9ನೇ ತರಗತಿವರೆಗೆ ICSE ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಡಿಜಿಟಲ್ ತಂತ್ರಜ್ಞಾನದಿಂದ ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲ ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ನಮ್ಮಲ್ಲಿ ತಾಜಾ ಹಣ್ಣು, ತರಕಾರಿಗಳು, ದಿನಸಿ ಪದಾರ್ಥಗಳು, ಮಕ್ಕಳ ತಿಂಡಿ ತಿನಿಸುಗಳು, ಕಾಸ್ಮೆಟಿಕ್ಸ್, ಅಡುಗೆ ಪದಾರ್ಥಗಳು, ಗೃಹ ಉಪಯೋಗಿ ವಸ್ತುಗಳು, ಬರ್ತ್ಡೇ ಪೇಸ್ಟ್ರಿ ಕೇಕ್ಸ್ಗಳೆಲ್ಲ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ವಿಶೇಷ ಆಫರ್: ನಮ್ಮಲ್ಲಿ 8 ವಿವಿಧ ಬಗೆಯ ದಿನಸಿ ಪದಾರ್ಥಗಳು ಕಾಂಬೋ ಆಫರ್ನಲ್ಲಿ 1249 ರೂಗಳಿಗೆ ಮಾತ್ರ ಲಭ್ಯ. 1999 ರು ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 200 ರೂಗಳಷ್ಟು ಗಿಫ್ಟ್ ವೋಚರ್. 1499 ರು ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 250 ರೂಗಳ ಗಿಫ್ಟ್ ವೋಚರ್ ಉಚಿತ. ಹೋಮ್ ಡೆಲಿವರಿಗಾಗಿ ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ. ಇನ್ನೇಕೆ ತಡ? ಇಂದೇ ಭೇಟಿ ನೀಡಿ. ಗೃಹಿಣಿಯರ ಅಚ್ಚುಮೆಚ್ಚಿನ ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ಚಿಕ್ಕಬಳ್ಳಾಪುರ ಜನತೆಗೊಂದು ಸುವರ್ಣ ಅವಕಾಶ. ಸ್ಮಾರ್ಟ್ ಬೇಕಾಗಿದ್ದರೆ ಟೈಟನ್ IX ನ ಸ್ಮಾರ್ಟ್ ಕನ್ನಡಕ ತನ್ನಿ. ಒಮ್ಮೆ ಈ ಕನ್ನಡಕ ನಿಮ್ಮ ಫೋನ್ನಿಂದ ಕನೆಕ್ಟ್ ಆದರೆ ಪ್ರಿಯ ಪಾತ್ರರೊಂದಿಗೆ ಮಾತನಾಡಿಸುತ್ತೆ, ಹಾಡುಗಳನ್ನು ಕೂಡ ಕೇಳಿಸುತ್ತೆ. ಅಷ್ಟೇ ಅಲ್ಲ, ಸ್ಟೆಪ್ ಅನ್ನು ಕೂಡ ಕೌಂಟ್ ಮಾಡುತ್ತೆ. ಅಲ್ಲದೆ ಫ್ಯಾಷನಬಲ್ ಫ್ರೇಮ್ಗಳು ಪ್ಲಸ್ ಬ್ಲೂ ಸೇಫ್ ಲೆನ್ಸ್ಗಳು ಈಗ ಕೇವಲ 1500 ರೂಗಳು ಮಾತ್ರ. ಇಷ್ಟೇ ಅಲ್ಲ, ನೇತ್ರಶಸ್ತ್ರಜ್ಞರಿಂದ ಸಲಹೆ, ಉತ್ತಮ ಗುಣಮಟ್ಟದ ಟೈಟಾನ್ ಲೆನ್ಸ್ಗಳು, 20 ಹಂತಗಳ ಕಣ್ಣಿನ ಪರೀಕ್ಷೆ, ಉಚಿತ ಕನ್ನಡಕ ಸೇವೆ ಲಭ್ಯವಿದೆ. ವಿಶೇಷ ಸೂಚನೆ: ಹುಡುಗರು ಹುಡುಗಿಯರ ಕನ್ನಡಕಗಳು ಕೇವಲ 999 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. ಸ್ಥಳ: ಟೈಟಾನ್ ಐ ಪ್ಲಸ್ ಫ್ಯಾಕ್ಟರಿ ಔಟ್ಲೆಟ್, KIADB ಇಂಡಸ್ಟ್ರಿಯಲ್ ಏರಿಯಾ, ಆಪೋಸಿಟ್ ಓಲ್ಡ್ RTO ಆಫೀಸ್, ಟೈಟಾನ್ ಐವೇರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಚಿಕ್ಕಬಳ್ಳಾಪುರ. ಚೇಳೂರು ತಾಲೂಕು ಕೇಂದ್ರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಜಿಲ್ಲಾ ಮಟ್ಟದ ಜನಪರ ಉತ್ಸವ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ನಡೆಯಿತು. ಚೇಳೂರು ತಾಲೂಕಿನ ಕೇಂದ್ರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಜಿಲ್ಲಾ ಮಟ್ಟದ ಜನಪರ ಉತ್ಸವ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ನಡೆಯಿತು. ಪಟ್ಟಣದ KPS ಆವರಣದಲ್ಲಿ ಏರ್ಪಡಿಸಿರುವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ನಗಾರಿ ಹೊಡೆಯುವ ಮೂಲಕ ಶಾಸಕ SN ಸುಬ್ಬಾರೆಡ್ಡಿ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಅವರು, ಚೇಳೂರು ನೂತನ ತಾಲೂಕಿನ ಗಡಿ ಪ್ರದೇಶದಲ್ಲಿ ಜನಪರ ಉತ್ಸವ ಕಾರ್ಯಕ್ರಮ ಮಾಡಿಸಿದ್ದು ನನಗೆ ತುಂಬಾ ಸಂತಸ ತಂದಿದೆ. ಗಡಿನಾಡಿನಲ್ಲಿ ನೆಲ, ಜಲ, ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಗಡಿ ಅಭಿವೃದ್ಧಿಗೆ ಒತ್ತು ನೀಡುತ್ತೇನೆ ಎಂದರು.
ತಾವು ಇಷ್ಟೆಲ್ಲ ಒಂದು ಜಾಗ ಗುರುತಿಸಿ ಅದಕ್ಕೆ ಗುದ್ಲಿ ಪೂಜೆನ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ತಮಗೆ ಗೊತ್ತಿರಲಿ, ರಸ್ತೆಗಳು ಸುಮಾರು ಹದಗೆಟ್ಟಿದೆ ನಮ್ಮ ತಾಲೂಕು. ಹೈಯೆಸ್ಟ್ ಚಿಕ್ಕಬಳ್ಳಾಪುರದಲ್ಲಿ ಹೈಯೆಸ್ಟ್ ಉದ್ದ ರಸ್ತೆಗಳಿರೋದು ಬಾಗೇಪಲ್ಲಿಯಲ್ಲಿ ಮಾತ್ರ. ಬಾಗೇಪಲ್ಲಿ ತಾಲೂಕು ಕಾರಣ ಕೆಲವು ಇಲ್ಲಿ ಆರ್ಥಿಕ ಇಲಾಖೆಯಿಂದ ಇನ್ನಷ್ಟು ಕೆಲವು ನಮ್ಗೆ ಅಲ್ಲಿಂದ ಅನುಮತಿ ಸಿಗಬೇಕಾಗಿರೋದ್ರಿಂದ ಕೆಲವು ತಡ ಆಗಿದೆ. ಈಗ ಆಲ್ರೆಡಿ ಹೆಚ್ಚು ಕಮ್ಮಿ 12 ಕೋಟಿ ರೂಪಾಯಿ ತಹಸೀಲ್ದಾರ್ ಆಫೀಸ್ಗೆ ಕಂದಾಯ ಇಲಾಖೆಗೆ ಶಾಂಕ್ಷನ್ ಆಗಿದೆ. ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳು ಕಲಾ ತಂಡಗಳ ಜಾಥಾದೊಂದಿಗೆ ವೇದಿಕೆಗೆ ಶಾಸಕರನ್ನ ಕರೆತರಲಾಯಿತು. ಜೆಕೆ ಆನಂದ್, ಎಂಎಂಟಿವಿ ನ್ಯೂಸ್, ಚೇಳೂರು. ಪ್ರತಿಯೊಬ್ಬ ಯುವಕರು ಕ್ರೀಡೆಗೆ ಒತ್ತು ಕೊಟ್ಟು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು. ಅವರ ಪ್ರತಿಭೆಯನ್ನು ಹೊರತರುವಂತಹ ಕೆಲಸ ಮಾಡಬೇಕೆಂದು ಯುವ ಕಾಂಗ್ರೆಸ್ ಮುಖಂಡ ರಕ್ಷಾರಾಮಯ್ಯ ತಿಳಿಸಿದರು. ಫಿಟ್ನೆಸ್ ಸ್ಟಾರ್ ತಂಡದ ವತಿಯಿಂದ ಸರ್ ಎಂ ವಿಶ್ವೇಶ್ವರಯ್ಯ ಕಪ್ ಪ್ರಥಮ ವರ್ಷದ ಜಿಲ್ಲಾ ಮಟ್ಟದ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಚಿಕ್ಕಬಳ್ಳಾಪುರ ನಗರದ ಸರ್ ಎಂವಿ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಯುವಕರು ಕ್ರೀಡೆಗೆ ಒತ್ತು ನೀಡುವ ಸಲುವಾಗಿ ಈ ಕ್ರೀಡಾಕೂಟಕ್ಕೆ ವಿಶೇಷ ಅತಿಥಿಯಾಗಿ ಬಂದಿದ್ದ ಸಮಾಜ ಸೇವಕ ಮತ್ತು ಯುವ ಕಾಂಗ್ರೆಸ್ ಮುಖಂಡ ರಕ್ಷಾರಾಮಯ್ಯ ಕ್ರೀಡಾಪಟುಗಳಿಗೆ ಶುಭಾಶಯಗಳನ್ನು ಹೇಳಿ ಬ್ಯಾಟ್ ಬೀಸುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿ ಫಿಟ್ನೆಸ್ ಸ್ಟಾರ್ ತಂಡ ಸರ್ ಎಂ ವಿಶ್ವೇಶ್ವರಯ್ಯ ಕಪ್ ಎಂಬ ಕ್ರಿಕೆಟ್ ಟೂರ್ನಿಮೆಂಟ್ ಆಯೋಜನೆ ಮಾಡಿರುವುದು ಬಹಳ ಸಂತೋಷದ ವಿಷಯ. ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಮೂಲೆಗಳಿಂದ 16 ತಂಡಗಳು ಬಂದು ಭಾಗವಹಿಸಿರುವುದು ಕ್ರೀಡಾ ಸ್ಫೂರ್ತಿ ಮೆರೆದಿರುವುದಕ್ಕೆ ವೈಯಕ್ತಿಕವಾಗಿ ಅಭಿನಂದನೆಗಳು. ಹಾಗೆ ಪ್ರತಿಯೊಬ್ಬ ಯುವಕರು ಕ್ರೀಡೆಗೆ ಒತ್ತು ಕೊಟ್ಟು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು, ಅವರ ಪ್ರತಿಭೆಯನ್ನ ಹೊರತರುವಂತಹ ಕೆಲಸ ಮಾಡಬೇಕು ಎಂದರು. ಇವರ ಆಫೀಸು ಸ್ಟೆಪ್ ಔಟ್ ಆಗಿ ಹೊಡೆಯುವ ಪ್ರಯತ್ನದಲ್ಲಿ ಸ್ಟ್ರೈಕ್ನ ಭಾಗದಲ್ಲಿ ಪ್ರವೀಣ್ ಕುಮಾರ್ ಮತ್ತೊಮ್ಮೆ ಸ್ವಿಚಿಂಗ್ ನಲ್ಲಿ ಓಟಗಳನ್ನ ಗಳಿಸುವ ಕ್ರಿಯ ಮುಂಭಾಗದಲ್ಲಿದೆ. ಫಸ್ಟ್ ಫ್ಲೋರ್ ಅಲ್ಲಿ ಡಾಟ್ ಹೆಡ್. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಒಂದು ರೆಪ್ಯುಟೇಷನ್ ಆಗಿ ಅತಿ ಹೆಚ್ಚಿನ ಒಂದು ನಿರ್ಮಾಣಗಳು ಮಾಡಿ ಶ್ರೀ ಎಂ ವಿಶ್ವೇಶ್ವರಯ್ಯ ಅವರ ಒಂದು ಹೆಸರಿನಲ್ಲಿ ನಮ್ಮ ಫಿಟ್ನೆಸ್ ತಂಡ ಇವತ್ತು ಎಂಬಿ ಕಪ್ ಅಂತ ಒಂದು ಬಹಳ ಮಹತ್ವವಾದ ಎಂಬಿ ಸರ್ ಕಪ್ ಅಂತ ಒಂದು ಮಹತ್ವವಾದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ದಾರೆ. ಈ ಕ್ರಿಕೆಟ್ ಟೂರ್ನಮೆಂಟ್ ನ ಮುಖಾಂತರ ಎಲ್ಲ ನಮ್ಮ ಯುವಕರು, ಚಿಕ್ಕಬಳ್ಳಾಪುರ ಯುವಕರು 14 ಟೀಮ್ಗಳು ಬಂದಿದೆ ಇವತ್ತು. ಈ ಎಲ್ಲ 14 ಟೀಮ್ಗಳಿಗೆ ನಮ್ಮ MS ರಾಮ ಯೂತ್ ಫೌಂಡೇಶನ್ ಕಡೆಯಿಂದ, ನಮ್ಮ ಪಕ್ಷದ ಕಡೆಯಿಂದ ಎಲ್ಲರಿಗೂ ಆರ್ಥಿಕ ಅಭಿನಂದನೆಗಳು. ಮತ್ತೆ ಸ್ಪೋರ್ಟ್ ಅಂಡ್ ಸ್ಪೋರ್ಟ್ ಫಾರ್ ಆಲ್ ಅಂತ ಹೇಳೋದು ಒಂದು ಉದ್ದೇಶಕ್ಕಾಗಿ, ಯಾಕಂದ್ರೆ ಇದು ಒಂದು ರೀತಿಯಲ್ಲಿ ಡೈವರ್ಷನರಿ ಟ್ಯಾಕ್ಟಿಕ್ಸ್ ಮಾಡೋದು ಅಂತ ಈ ಒಂದು ಕಾಲದಲ್ಲಿ ನಮ್ಮ ಯುವಕರಿಗೆ ಈ ಫೋಕಸ್ ಕೊಟ್ಟು ಕ್ರೀಡಾಪಟುಗಳಲ್ಲಿ ಮತ್ತೆ ಕ್ರಿಕೆಟ್ ಇರ್ಬೋದು, ಕಬಡ್ಡಿ ಇರ್ಬೋದು, ವಾಲಿಬಾಲ್, ಬಾಸ್ಕೆಟ್ಬಾಲ್, ಯಾವುದೇ ಒಂದು ರೀತಿಯ ಸ್ಪೋರ್ಟ್ಗಳಿರ್ಬೋದು, ಈ ರೀತಿಯಲ್ಲಿ ನಮ್ಮ ಯುವಕರಿಗೆ ದಾರಿ ತಪ್ಪದೇ ಇರುವಂತ ಒಂದು ಕೆಲಸ ಮಾಡಿ ಎಲ್ಲ ನಮ್ಮ ಯುವಕರಿಗೆ ಒಳ್ಳೆ ರೀತಿಯ ಒಂದು ಪ್ರೋತ್ಸಾಹ ನೀಡಿ ಚಿಕ್ಕಬಳ್ಳಾಪುರಿನ ಜನತೆ, ಚಿಕ್ಕಬಳ್ಳಾಪುರಿನ ಯುವಕರಿಗೆ ಇನ್ನು ಹೆಚ್ಚು ಈ ಸ್ಟೇಡಿಯಂಗಳಲ್ಲಿ ಇವತ್ತು ಒಂದು ಚಿಕ್ಕಬಳ್ಳಾಪುರ ಸ್ಟೇಡಿಯಂ ಇದೆ, ಇಲ್ಲಿ ಇನ್ನು ಬಹಳಷ್ಟು ಸ್ಟೇಡಿಯಂಗಳು ಎಲ್ಲ ನಮ್ಮ ತಾಲೂಕುಗಳಲ್ಲಿ ಇಂಥ ಸ್ಟೇಡಿಯಂಗಳಾಗಬೇಕು.
ಸ್ಪೋರ್ಟ್ಸ್ ಆಗಿರೋದು ನಂಬರ್ 1 ಅಜೆಂಡಾ ಆಗಿ ನಮ್ಮ ಯುವಕರಿಗೆ ಪ್ರೋತ್ಸಾಹ ನೀಡುವಂತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳು ಮಾಡಬೇಕಿಲ್ಲಿ. ಇದೇ ರೀತಿ ಇವತ್ತು ಬಂದಿರೋ ಎಲ್ಲ ನಮ್ಮ ಆರ್ಗನೈಸಿಂಗ್ ಟೀಮ್ಗಳಿಗೆ ಮತ್ತು ನಮ್ಮ ಯುವ ತಂಡಗಳಿಗೆ ಧನ್ಯವಾದಗಳು ಮತ್ತೆ ಅಭಿನಂದನೆಗಳು ತಿಳಿಸಕ್ಕೆ ನಾವೆಲ್ಲ ಇಷ್ಟಪಡ್ತೀವಿ. ಇಲ್ಲಿ ಈ ತಂಡಗಳು ಇವತ್ತು ಯಾರ್ಯಾರು ಬಂದಿದ್ದಾರೆ, ನೆನ್ನೆನೂ ಕೆಲವು ಮ್ಯಾಚ್ಗಳಾಗಿದೆ, ಇವತ್ತು ಕೆಲವು ಮ್ಯಾಚ್ಗಳಾಗುತ್ತೆ. ಫೈನಲ್ ಟೀಮ್ಗಳು ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಆಲ್ ದ ವೆರಿ ಬೆಸ್ಟ್. ಈ ಒಂದೇ ಟೂರ್ನಮೆಂಟ್ ಅಲ್ಲ, ಮುಂಬರುವ ದಿನಗಳಲ್ಲಿ ನೆಚ್ಚಷ್ಟು ಟೂರ್ನಮೆಂಟ್ಗಳು ಮಾಡಿ ನಮ್ಮ ಯುವಕರಿಗೆ ಪ್ರೋತ್ಸಾಹ ನೀಡುವಂತ ಕೆಲಸ ನಾವೆಲ್ಲ ಮಾಡ್ತೀವಿ. ಧನ್ಯವಾದ. ಇನ್ನು ಈ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಪ್ರಥಮ ಬಹುಮಾನವಾಗಿ 50,000 ರೂಪಾಯಿ, ಎರಡನೇ ಬಹುಮಾನವಾಗಿ 25,000 ರೂಪಾಯಿ ನೀಡಿ ಆಕರ್ಷಕ ಟ್ರೋಫಿ ನೀಡಿದ್ದಾರೆ. ಕಳ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಬಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಪಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೋರೇಟರಿ, ಫಿಸಿಯೋಥೆರಪಿ, ಇಸಿಜಿ, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೋರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಗುಡಿಬಂಡೆ ತಾಲೂಕಿನ ಯಲ್ಲೋಡು ಗ್ರಾಮದ ಇತಿಹಾಸ ಪ್ರಸಿದ್ಧ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ರಥೋತ್ಸವವು ಅದ್ದೂರಿಯಾಗಿ ಆಚರಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಯಲ್ಲೋಡು ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ರಥೋತ್ಸವವು ಅದ್ದೂರಿಯಾಗಿ ಆಚರಿಸಲಾಯಿತು.
ಪುರಾತನ ಇತಿಹಾಸ ಹಾಗೂ ಧಾರ್ಮಿಕ ಪ್ರಸಿದ್ಧಿ ಹೊಂದಿರುವ ಕೂರ್ಮಗಿರಿಯ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ರಥೋತ್ಸವವನ್ನು ನೋಡಲು ನೆರೆಯ ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು ಹಾಗೂ ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ಆಗಮಿಸಿದ್ದರು. ಹರಕೆ ಹೊತ್ತ ಭಕ್ತರು ರಥವನ್ನು ಎಳೆದು ತಮ್ಮ ಭಕ್ತಿಭಾವ ಮೆರೆದರು. ನಮ್ಮ ಹೆಸರು ಲಕ್ಷ್ಮಿ ಅಂತ. ನಾವು ಕೊಂಡ್ರೆಡ್ಡಲ್ಲಿಂದ ಬಂದಿದ್ದೀವಿ. ನಾವು ಚಿಕ್ಕವರಿಂದ 17 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀವಿ. ಇಲ್ಲಿ ದೇವರು ಚೆನ್ನಾಗಿರ್ತಾರೆ. ರಥದ ದಿನ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ 2 ವಾರ ನಡೆಯುತ್ತೆ. ನಮಗೆ ತುಂಬ ಸಂತೋಷವಾಗುತ್ತೆ. ಜನ ತುಂಬ ಬಂದಿರ್ತಾರೆ. ಖುಷಿಯಾಗಿರ್ತೀವಿ. ಎಲ್ಲ ನೋಡಿಕೊಂಡು ಚೆನ್ನಾಗಿರ್ತೀವಿ. ಎಂಜಾಯ್ ಮಾಡಿಬಿಟ್ಟು ಹೋಗ್ತಾ ಇರ್ತೀವಿ. ಬಿರು ಬೇಸಿಗೆ ಇದ್ದಿದ್ದರಿಂದ ಹಲವು ದಾನಿಗಳು ಬಾಯಾರಿಕೆಯಿಂದ ಬಂದ ಭಕ್ತರಿಗೆ ಪಾನಕ ಹಾಗೂ ಪ್ರಸಾದವನ್ನು ವಿತರಿಸಿದರು. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲ ಆದಿನಾರಾಯಣ ಸ್ವಾಮಿ ಬೆಟ್ಟಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ನನ್ನಿಂದ ಅಭಿನಂದನೆಗಳು. ಸೇವೆ ಮಾಡ್ತಾ ಇದ್ದಾರೆ. ಎಲ್ಲ ಜನರು ಬಿಸಿಲಲ್ಲಿರ್ತಾರೆ. ಈ ಊಟ ಏನಾದರೂ ಕೊಟ್ಟರೆ ಆಗಲ್ಲ ಅಂತ ಅವ್ರಿಗೆ ಈ ಥರ ಅರೇಂಜ್ಮೆಂಟ್ ಮಾಡಿದ್ದೀವಿ. ಇಲ್ಲಿ ಬರ್ತಕ್ಕಂಥ ಭಕ್ತ ಮಹಾಶಯರಿಗೆ ಮೂಲಭೂತ ಸೌಕರ್ಯಗಳು ಬಹಳ ಕಡಿಮೆ ಇದೆ. ನೀರಿನ ಸೌಕರ್ಯ ಇಲ್ಲ, ವಾಹನದ ಸೌಕರ್ಯ ಇಲ್ಲ, ಸಾರಿಗೆ ಸೌಕರ್ಯ ಅಂತೂ ಇಲ್ಲವೇ ಇಲ್ಲ. ಬೆಂಗಳೂರಿನಿಂದ ಆಗಲಿ, ನೆರೆಯ ನಮ್ಮ ಜಿಲ್ಲಾ ಕೇಂದ್ರದಿಂದ ಚಿಕ್ಕಬಳ್ಳಾಪುರದಿಂದ ಆಗಲಿ, ತಾಲೂಕು ಕೇಂದ್ರ ಗುಡಿಬಂಡೆಯಿಂದ ಆಗಲಿ ನೇರವಾದಂಥ ಬಸ್ ಸೌಕರ್ಯ ಇಲ್ಲ. ಎಲ್ಲರೂ ಖಾಸಗಿ ವಾಹನಗಳನ್ನು ಅಳವಡಿಸಬೇಕು. ಅತ್ತ ಬಂದಿದ್ದ ಭಕ್ತರು ರಥೋತ್ಸವದ ಜೊತೆಗೆ ಜಾತ್ರೆಯ ಸಡಗರವನ್ನು ನೋಡಿ ಖುಷಿಪಟ್ಟರು. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಯೋಗ ಮಾಡೋದ್ರಿಂದ ದೈಹಿಕ ಮಾನಸಿಕ ಬದಲಾವಣೆಗಳನ್ನು ಕಾಣಬಹುದಾಗಿದೆ. ಹಾಗಾಗಿ ಜನತೆ ಯೋಗದ ಕಡೆ ಮುಖ ಮಾಡಿ ಭೋಗರಾಗಿ ಎಂದು ಅನುಪಮಾ ವಿವೇಕಾನಂದ ಎಸ್ ಪಂಡಿತ್ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಪೊಲೀಸ್ ಸಮುದಾಯ ಭವನದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಮತ್ತು ಪತಂಜಲಿ ಯೋಗ ಅಧ್ಯಯನ ಹಾಗೂ ಸಂಶೋಧನಾ ಕೇಂದ್ರ ಇವರ ವತಿಯಿಂದ ವಲಯ ಮಟ್ಟದ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ಅನುಪಮಾ ಎಸ್ ಪಂಡಿತ್ ರವರು, ವಲಯ ಮಟ್ಟದ ಸ್ನೇಹ ಸಮ್ಮೇಳನ ಒಂದೊಳ್ಳೆ ಅನುಭವ ಕೊಟ್ಟಂತಹ ಕಾರ್ಯಕ್ರಮ. ಇದರ ಮುಖಾಂತರ ಸಾಕಷ್ಟು ತಿಳಿದುಕೊಂಡಿದ್ದೇವೆ. ಯೋಗದಿಂದ ಮಾನಸಿಕ ಒತ್ತಡದಿಂದ ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಯೋಗ ಮಾಡೋದ್ರಿಂದ ದೈಹಿಕ ಮಾನಸಿಕ ಬದಲಾವಣೆಗಳು ಕಾಣಬಹುದಾಗಿದೆ. ಹಾಗಾಗಿ ಜನತೆ ಯೋಗದ ಕಡೆ ಮುಖ ಮಾಡಿ ಜೋಗರಾಗಿ ಎಂದು ತಿಳಿಸಿದರು. ಇವತ್ತು ಏನು ಪ್ರೋಗ್ರಾಮ್ ಮಾಡಿದ್ದಾರೆ ಸ್ನೇಹ ಸಮ್ಮಿಲನ ಅಂತೇಳಿ ಒಂದು ಒಳ್ಳೆಯ ಪ್ರೋಗ್ರಾಮು, ಒಳ್ಳೆಯ ನಮಗೆ ಅನುಭವ ಕೊಟ್ಟಿದೆ. ಈ ಪ್ರೋಗ್ರಾಮಿಂದ ನಾವು ಸಾಕಷ್ಟು ತಿಳ್ಕೊಂಡಿದ್ದೇವೆ. ಹಾಗೂ ಯೋಗದಿಂದ ನಮಗೆ ನಮ್ಮ ಒತ್ತಡ, ದೈನಂದಿಕ ಏನು ನಾವು ಒತ್ತಡವನ್ನು ಅನುಭವಿಸ್ತೇವೆ ಅದನ್ನು ನಾವು ನಿವಾರಣೆ ಮಾಡಲಿಕ್ಕೆ ಸಾಧ್ಯ. ಹಾಗೂ ಯೋಗ ಮಾಡೋದ್ರಿಂದ ನಮ್ಮ ದೈಹಿಕ ಮಾನಸಿಕ ಬದಲಾವಣೆ ನಾವು ಸಾಕಷ್ಟು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಯೋಗದಿಂದ. ಹಾಗೂ ಈಗಿನ ಕಾಲದ ಒತ್ತಡವನ್ನು ನಾವು ಚಂದವಾಗಿ ಒಳ್ಳೆಯ ರೀತಿಯಿಂದ ನಿರ್ವಹಿಸ್ತೇವೆ ಯೋಗದಿಂದ. ಹಾಗೂ ಈ ಯೋಗ ಸೆಂಟರ್, ಈ ಸಂಘಟನೆಗಳ ಉಪಯೋಗ ಎಲ್ಲರೂ ಬಂದು ತಗೊಳ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಸ್ತಿದ್ದಾರೆ. ಅದರಿಂದ ಅದನ್ನು ನಾವು ಅದರ ಉಪಯೋಗವನ್ನು ನಾವು ಪಡ್ಕೋಬೇಕು. ನನಗೆ ಇದು ಒಂದು ಅನಿರೀಕ್ಷಿತವಾಗಿ ನಾನು ಈ ಇದರಲ್ಲಿ
ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಇಂಥ ಪ್ರೋಗ್ರಾಮು ತುಂಬ ಮಾಡಬೇಕು, ನಾವು ಭಾಗವಹಿಸಬೇಕು, ಹಾಗೂ ಎಲ್ಲರ ಎಕ್ಸ್ಪೀರಿಯನ್ಸನ್ನು ನಾವು ಕೇಳಬೇಕು, ಯೋಗದ ಬಗ್ಗೆ ನಾವು ಹೇಳಬೇಕು, ನಮಗೆ ಏನೋ ಇದರಿಂದ ಪ್ರಯೋಜನ ಅನ್ನೋದು. ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರಾದ ವಿವೇಕಾನಂದ ಎಸ್ ಪಂಡಿತ್, ಮಾರ್ಕಂಡೇಯ, ಸುಂದರಾಚಾರಿ, ಚಿಕ್ಕನರಸಿಂಹಪ್ಪ, ನಾಗರಾಜ್, ರಂಗನಾಥ್ ಮತ್ತಿತರರು ಸೇರಿದಂತೆ ಯೋಗ ಬಂಧುಗಳು ಉಪಸ್ಥಿತರಿದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ತಲಕಾಯಲಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಿಂದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರವರಿಗೆ ಸನ್ಮಾನ ಮಾಡಲಾಯಿತು. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಈ ಸಂದರ್ಭದಲ್ಲಿ ಮಾತನಾಡಿ, ಜಿಲ್ಲೆಯ ಪವಿತ್ರ ಯಾತ್ರಾ ಸ್ಥಳವಾಗಿರುವ ತಲಕಾಯಲಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡಲಾಗಿದೆ. ಮೊದಲಿಗೆ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯನ್ನು ರಚಿಸಲಾಗಿದ್ದು, ಈ ಭಾಗದ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅತಿ ಶೀಘ್ರದಲ್ಲಿ ದೇವಾಲಯದ ಅಭಿವೃದ್ಧಿ ಸಮಿತಿಯನ್ನು ರಚಿಸಲಾಗುವುದು ಎಂದರು. ಸಚಿವರಾದ ರಮಣಿಗ ಅಡ್ಡಣ್ಣವರು ದೇವಸ್ಥಾನಗಳ ವಿಚಾರದಲ್ಲಿ ತುಂಬಾನೇ ಒಂದು ಒಳ್ಳೆ ಸಹಕಾರ ಕೊಡ್ತಿದ್ದಾರೆ. ನೋಡಿ, ಅಭಿವೃದ್ಧಿ ಸಮಿತಿಗಳು ಮಾಡಬೇಕಣ್ಣ, ಈ ಥರ ವ್ಯವಸ್ಥಾಪನಾ ಸಮಿತಿ ಬೇಕು ಅಂತಂದಾಗ ಅವ್ರು ಹಿಂದೆ ಮುಂದೆ ನೋಡದೆ ಇಮ್ಮಿಡಿಯೇಟ್ ಏನು ಬೇಕೋ ಅದನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತೀನಿ. ಅವರು ಕೂಡ ಇವತ್ತು ಈ ಒಂದು ರಥೋತ್ಸವಕ್ಕೆ ಬರಬೇಕಿತ್ತು, ಕಾರಣಾಂತರಗಳಿಂದ ಅವ್ರಿಗೆ ಬೇರೆ ಕಡೆ ದೊಡ್ಡ ಕಾರ್ಯಕ್ರಮ ಇದ್ದಿದ್ದರಿಂದ ಬರೋಕ್ಕಾಗಲಿಲ್ಲ. ಅವ್ರಿಗೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಇಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಬಂದಿದ್ದರು, ಹಾಗೆ ಸುಮಾರು ಈ ಭಾಗದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು, ಆ ದೇವರ ಭಕ್ತರು ಎಲ್ಲರೂ ಬಂದಿದ್ದರು. ಅವ್ರಿಗೆಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಿದ್ದೀನಿ. ಈಗ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಪೂರ್ತಿ ಎಲ್ಲ ರೈತರಿಂದ ಕೂಡಿರುವಂಥ ಒಂದು ವಿಧಾನಸಭಾ ಕ್ಷೇತ್ರ. ಕಳೆದ ಬಾರಿ ಮಳೆ ಸರಿಯಾಗಿ ಆಗಿರಲಿಲ್ಲ. ಈ ಸಾರಿ ಆ ಭಗವಂತನ ಪೂಜೆ ಸಲ್ಲಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಆಗಿ ರೈತರೆಲ್ಲರೂ ಸಮೃದ್ಧಿಯಾಗಿರಲಿ, ಓದುವಂಥ ಮಕ್ಕಳಿಗೆಲ್ಲ ಒಳ್ಳೆ ಉದ್ಯೋಗಾವಕಾಶಗಳು ದೊರಕಲಿ, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಭಾಳ ಒಳ್ಳೆ ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಭಗವಂತನ ಬೇಡ್ಕೊಳ್ತಿದ್ದೀನಿ. ಒಳ್ಳೆಯದಾಗಲಿ. ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಅಶ್ವತ್ಥನಾರಾಯಣ ರೆಡ್ಡಿ, ಡಿಪಿ ನಾಗರಾಜ್, ಮಾದೇನಹಳ್ಳಿ ರವಿ, ಶ್ರೀನಿವಾಸ್ ರೆಡ್ಡಿ, ಯುವ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ನರೇಂದ್ರ, ರವಿಗೌಡ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಬೆಂಗಳೂರಿನ ಸೋನೋ ವಿಷನ್ ಕಂಪನಿ ಹಾಗೂ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ವತಿಯಿಂದ ವನಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಾಮೂಹಿಕ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ವಿದ್ಯಾರ್ಥಿಗಳು ಸಹ ಭಾಗಿಯಾಗಿದ್ದರು. ವೇದಿಕೆಯಲ್ಲಿ ಅತಿಥಿಗಳು ವಿದ್ಯಾರ್ಥಿಗಳಿಗೆ ಪರಿಸರ ಜಾಗೃತಿಯನ್ನು ಮೂಡಿಸಿದರು. ಪ್ಲಾಸ್ಟಿಕ್ ಬಾಟಲ್ ಇಲ್ಲ, ಓನ್ಲಿ ಡಸ್ಟ್ಬಿನ್ಗೆ ಮಾಡಬೇಕು. ಓಕೆ, ಆ್ಯಂಡ್ ಚೆನ್ನಾಗಿ ಸ್ಟಾರ್ಟಿಂಗ್ ಮಾಡಬೇಕು, ಸಾಧನ ಕೊಡಬೇಕು. साधना इज वेरी इम्पोर्टेंट है. साधना करोगे कुछ भी बनोगे. हाँ, आप लोग को आत्मविश्वास होना है. हाँ, आप जो बनना चाहो बन सकते हो. I don't know Hindi or Kannada for the moment. I plan to learn some Hindi, but for the moment I cannot really say a lot of things. What I find very interesting that we are in a school and we are planting trees, and in fact we are looking for the future. Because you kids, you are the future. You are the future of India and you are the future of the world. And we are planting trees also for the future, you know, because this tree today will not probably bring a lot of things, but in some years they will be really, really good for the environment. So I'm very happy that we. ಇನ್ನು ಈ ವೇಳೆ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯ ಮಠಮಪ್ಪ ಸೇರಿದಂತೆ ಇತರೆ ಪದಾಧಿಕಾರಿಗಳು ಹಾಗೂ ಸೋನೋ ವಿಷನ್ ಕಂಪನಿಯ ಸದಸ್ಯರು ಹಾಜರಿದ್ದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಲೋಕಸಮರಕ್ಕೆ ಬಿರುಸುಗೊಂಡ ರಾಜಕೀಯ ಚಟುವಟಿಕೆ. ಕೈಪಾಳ್ಯದಲ್ಲಿ ಟಿಕೆಟ್ಗಾಗಿ ಮುಸುಕಿನ ಗುದ್ದಾಟ. ಮುನ್ನೆಲೆಗೆ ಬಂದ ಹಿರಿಕಿರಿ ನಾಯಕರ ಬಿಗ್ ಫೈಟ್. ಅದ್ದೂರಿಯಾಗಿ ನಡೆದ ನಾಗದೇವತಾ ಮಹಾಗಣಪತಿ ಪ್ರತಿಷ್ಠಾಪನೆ. ಆಕರ್ಷಣೆಯಾದ ಅಂಬಾರಿ ಹೊತ್ತ ಗಜರಾಜ ಚಿತ್ರನಟ ಶರಣ್ ಭಾಗಿ.
ಕೃಷಿ ಸಾಮಗ್ರಿಗಳ ವಿತರಣೆ, ಅತಿ ಹೆಚ್ಚು ರೈತರಿಗೆ ವಿಮಾ ಸೌಲಭ್ಯ ತಲುಪಲು ಪ್ರಯತ್ನ, ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ. ಅದ್ದೂರಿಯಾಗಿ ನಡೆದ ಜನಪರ ಉತ್ಸವ, ಗಮನ ಸೆಳೆದ ವಿದ್ಯಾರ್ಥಿಗಳ ಜಾಥಾ, ಸಾಂಸ್ಕೃತಿಕ ಕಲಾ ತಂಡಗಳು ಭಾಗಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್. Bye.